ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ई क्लास में आपका फिर से स्वागत है बच्चों. आज हम लोग और एक पाठ की ओर आगे बढ़ेंगे. आज का पाठ है स्वर और उनकी मात्राएं. ಇವತ್ತು ನಾವು 6ನೇ ತರಗತಿಯ ಇನ್ನೊಂದು ಪಾಠಕ್ಕೆ ಹೆಜ್ಜೆ ಹಾಕೋಣ. ಪಾಠದ ಹೆಸರು ಸ್ವರ ಔರ್ ಉನ್ಕಿ ಮಾತ್ರಾಯೆ. ಇದಕ್ಕೆ ಮೊದಲು ನಾವು ಈ ಹಿಂದೆ ವರ್ಣಮಾಲೆಯನ್ನ ಕಲ್ತಿರ್ತೀವಲ್ವಾ, ಅದರ ಬಗ್ಗೆ ಒಂದು ಸಣ್ಣ ಒಂದು ತುಣುಕನ್ನ ನೋಡೋಣ. ಏಕ್ ಝಲಕ್ ಪಿಚ್ಲಿ ಕ್ಲಾಸ್ಗೆ ऊपर. ಸ್ವರ್ ಔರ್ ಉನ್ಕಿ ಮಾತ್ರಾಯೆ ಈ ಪಾಠದಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ನಾವಿಲ್ಲಿ ಫಸ್ಟು ಗಮನಿಸಬೇಕು. ವರ್ಣಮಾಲೆಯಲ್ಲಿ ಈಗಾಗಲೇ ನೀವು ವರ್ಣ, ಅದರಲ್ಲಿ 2 ಭಾಗ ಬರುತ್ತೆ, ಸ್ವರ ಔರ್ ವ್ಯಂಜನ್. ಸ್ವರ ಮತ್ತು ವ್ಯಂಜನ ಅಂತ 2 ವರ್ಗೀಕರಣ ಮಾಡ್ತೀವಿ. ಆ ಸ್ವರದಲ್ಲಿ 2 ವಿಭಾಗ ಬರುತ್ತೆ, ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ. ಅದಾದಮೇಲೆ ವ್ಯಂಜನದಲ್ಲಿ 2 ವಿಭಾಗ, ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನ ಅಂತ ಬರುತ್ತೆ. ಈಗ ನಾವು ಈ ಸ್ವರ್ಕಿ ಮಾತ್ರ ಅಂತ ಏನು ಬರುತ್ತಲ್ಲ, ಅದರಲ್ಲಿ ನಾವು ವ್ಯಂಜನಗಳ ಮತ್ತು ಸ್ವರಗಳ ವ್ಯತ್ಯಾಸ ನೋಡೋಣ. ಅದರ ಜೊತೆ ಸ್ವರಕ್ಕೆ ಸಂಬಂಧಿಸಿರುವಂತಹ ಈ ಪಾಠ ಅಂತಂದರೆ ಸ್ವರಗಳ ಮಾತ್ರೆ ಅಥವಾ ಸ್ವರಗಳ ಸಂಕೇತಗಳನ್ನು ನಾವು ಇವತ್ತು ಕಲಿಯಕ್ಕೆ ಹೊರಟಿದ್ದೀವಿ. ಸ್ವರಗಳಲ್ಲಿ ಹ್ರಸ್ವ ಮತ್ತು ದೀರ್ಘ ಸ್ವರ ಅಂತ ಇದೆ ಅಂತ ಹೇಳಿದ್ನಲ್ಲ, ಇವನ್ನೇ ನಾವು 2 ರೀತಿಯಲ್ಲಿ ಅದನ್ನು ಮಾತ್ರೆಯಾಗಿ ಬರಿತೀವಿ. ಇಲ್ಲಿ ಫಸ್ಟು ನಾವು ಮಾತ್ರ ಅನ್ನೋದು ಎಲ್ಲಿದೆ, ಹೇಗೆ ಅದನ್ನು ನಾವು ಗುರುತಿಸ್ತೀವಿ ಅಂತ ಹೇಳಬೇಕಾಗಿದೆ. ಮಾತ್ರಾಯೇ ಕೇವಲ್ ಸ್ವರ್ ಮೇ ಹೋತಿ ಹೈ ಕ್ಯೂಂಕಿ ವೇ ವರ್ಣ ಸ್ವತಂತ್ರ ಹೋತೆ ಹೈ. ಸ್ವರ್ 11 ಹೈ ಅಂದರೆ ಮಾತ್ರ ಕೇವಲ ಸ್ವರಗಳಲ್ಲಿರುತ್ತೆ, ಅದು ವ್ಯಂಜನಗಳಲ್ಲಿ ನಾವು ನೋಡೋಕ್ಕೆ ಸಿಗಲ್ಲ. ಮಾತ್ರ ಅನ್ನೋದು ಕೇವಲ ಸ್ವರಗಳಲ್ಲಿ ಇರೋದು. ಯಾಕೆ ಅಂತಂದರೆ ಸ್ವರವರ್ಣಾಕ್ಷರಗಳು ಸ್ವತಂತ್ರ ರೂಪದಲ್ಲಿ ಉಚ್ಚರಿಸುವ ಧ್ವನಿಗಳಾಗಿವೆ. ಯಾಕೆ ಅಂತಂದರೆ ನೀವೀಗಾಗಲೇ ಗೊತ್ತಿದೆ ನಿಮಗೆ ಸ್ವರಗಳು ಯಾವುವು, ವ್ಯಂಜನಗಳು ಯಾವುವು ಅಂತ. ಸ್ವರಗಳು ಅಂದ್ರೇನು ಅಂತ ಕೂಡ ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀವಿ ಅಲ್ವಾ. ಆದರೆ ಇಲ್ಲಿ ಸ್ವರಗಳಿಗೂ ವ್ಯಂಜನಗಳಿಗೂ ವ್ಯತ್ಯಾಸ ಮಾತ್ರ, ಇದರ ಆಧಾರದ ಮೇಲೆ ನಾವು ಹೇಗೆ ಅಂತ ನೋಡೋಣ. ಈಗ ಅದಕ್ಕೆ ಮೊದಲು ಹಿಂದಿಯಲ್ಲಿ ಎಷ್ಟು ಸ್ವರ ಇದೆ ಅಂತ ಹೇಳ್ತೀನಿ. ಹಿಂದಿಯಲ್ಲಿ 11 ಸ್ವರಗಳಿವೆ. ಯಾವುದ್ಯಾವುದು? ಅ, ಆ, ಇ, ಈ, ಉ, ಊ, ರಿ, ಎ, ಐ, ಓ, ಔ. 11 ಸ್ವರಗಳು ಇಲ್ಲಿಗೆ ಆಗತ್ತೆ. ಅದಾದ ಮೇಲೆ ಅಮ್ ಮತ್ತು ಅಹ ಅಂತ ಬರುತ್ತೆ. ಅಮ್ ಅನ್ನೋದು ಅನುಸ್ವಾರ, ಅಹ ಅನ್ನೋದು ವಿಸರ್ಗ. ಅದಾದ ಮೇಲೆ ಇನ್ನೊಂದು ಇಲ್ಲಿ ಮಾತ್ರೆಯಲ್ಲಿ ಇವತ್ತು ವಿಶೇಷವಾಗಿ ಇನ್ನೊಂದು ನೀವು ಕಲಿಯಕ್ಕೆ ಹೊರಟಿದ್ದೀರಾ, ಅದನ್ನು ನಾನು ಆಮೇಲೆ ಹೇಳ್ತೀನಿ. ಅದು ಚಂದ್ರಬಿಂದು ಅಂತ ಬರುತ್ತೆ, ಅದರ ಬಗ್ಗೆ ವಿವರಣೆ ಕೊಡ್ತೀನಿ. ಈಗ ಅನುಸ್ವಾರ ವಿಸರ್ಗಗಳನ್ನು ಬಿಟ್ಟು ಅ ಇಂದ ಅವರೆಗಿನ 11 ಸ್ವರಗಳಿಗೂ ಏನೇನು ಸಂಕೇತ ಇದೆ ಅದನ್ನು ನಾವು ಮುಂದೆ ಕಲಿಯೋಣ. ಇಲ್ಲಿ ಸ್ವರಗಳಿಗೂ ಮತ್ತು ವ್ಯಂಜನಗಳಿಗೂ ವ್ಯತ್ಯಾಸ ಅಂತ ಹೇಳ್ತಾ ಇದ್ನಲ್ವ ನಾನು. ಸ್ವರಗಳಲ್ಲಿ ಮಾತ್ರ ಮಾತ್ರೆ ಇದೆ ಅಂದರೆ, ಆದರೆ ವ್ಯಂಜನಗಳಲ್ಲಿ ಅವುಗಳನ್ನು ನಾವು ಗುರುತಿಸೋಕ್ಕಾಗಲ್ಲ. ಯಾಕೆ ಅಂತಂದರೆ ಸ್ವರಗಳು ಸ್ವತಂತ್ರ ರೂಪದಲ್ಲಿ ಉಚ್ಚರಿಸುವ ವರ್ಣಗಳಾಗಿವೆ. ಸ್ವರ ಮಾತ್ರಾएं केवल स्वर में होती हैं क्योंकि वे वर्ण ಸ್ವತಂತ್ರ ಹೋತೆ हैं. ಸ್ವತಂತ್ರ ಅಂತಂದರೆ ಅದಕ್ಕೆ ಯಾವುದೇ ಇನ್ನೊಂದು ಅಕ್ಷರದ ಸಹಾಯ ಇಲ್ಲದೆ ಉಚ್ಚರಿಸುವಂತಹ ಧ್ವನಿಗಳು. ಆದರೆ ವ್ಯಂಜನಗಳಿಗೆ ಬಂದರೆ ವ್ಯಂಜನಗಳು ಸ್ವತಂತ್ರವಾಗಿ ಉಚ್ಚರಿಸುವ ಧ್ವನಿಗಳು ಅಲ್ಲ, ಅವು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುತ್ತವೆ. ಅಂತಂದರೆ ಈಗ ನಾವೊಂದು ಉದಾಹರಣೆ ನೋಡೋಣ. ಇಲ್ಲಿ ಕ, ಇದು ಕ ಪೂರ್ಣ ಇಲ್ಲ, ಇಲ್ಲಿ ಕೆಳಗಡೆ ಒಂದು ಚಿಹ್ನೆ ಕಾಣಿಸ್ತಾ ಇದೆ. ಅಲ್ಲಿ ಕ, ಪ, ಜ, ಸ ಅಂದರೆ ಇಲ್ಲಿ ಅರ್ಧಾಕ್ಷರ ಇದೆ. ಅರ್ಧ ಕ, ಅರ್ಧ ಪ, ಅರ್ಧ ಜ, ಅರ್ಧ ಸ. ಇವು ವ್ಯಂಜನಗಳು. ನಾವು ವರ್ಣಮಾಲೆಯಲ್ಲಿ ಏನು ಕ, ಖ, ಗ, ಘ, ಂಗ ಕಲ್ತಿದ್ದೀವಲ್ಲ, ಅದರಲ್ಲಿ ಅ ಸ್ವರ ಸೇರಿಕೊಂಡೇ ಇರುತ್ತೆ. ಅರ್ಧ ಕ ಪ್ಲಸ್ ಅ, ಕ ಇದು ಪೂರ್ಣ ವ್ಯಂಜನಾಕ್ಷರ. ನಾವು ವರ್ಣಮಾಲೆಯಲ್ಲಿ ನೋಡುವ ಅಕ್ಷರ ಇದು ಪೂರ್ಣ ರೂಪದಲ್ಲಿರುವಂತಹ ವ್ಯಂಜನ. ಆದರೆ ಇಲ್ಲಿ ನಾವು ಅರ್ಧಾಕ್ಷರಗಳ ಜೊತೆ ಅ ಸೇರಿದಾಗ ಏನು ಬಂದಿದೆ? ಕ. ಅರ್ಧ ಪ, ಅದರ ಜೊತೆ
ಅ ಸೇರಿ ಪ ಪೂರ್ಣ ವ್ಯಂಜನ ಆಗಿದೆ. ಜ ಜ ಅಂತ ಓದ್ಬೇಕು ಇದನ್ನ. ಜ ಪ್ಲಸ್ ಓ, ಓ ಅನ್ನೋದು ಸ್ವರ, ವ್ಯಂಜನ ಅರ್ಧ ವ್ಯಂಜನ, ಅದರ ಜೊತೆ ಒಂದು ಸ್ವರ ಸೇರಿ ಜ ಪ್ಲಸ್ ಓ ಜೋ. ಸ ಪ್ಲಸ್ ಎ ಸೆ. ಈ ಉದಾಹರಣೆ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗಿರುತ್ತೆ, ಇವು ಸ್ವತಂತ್ರವಾದ ವರ್ಣಗಳಲ್ಲ, ಸ್ವರದ ಸಹಾಯದಿಂದ ಅವು ಪೂರ್ಣ ವ್ಯಂಜನಗಳು ಆಗುತ್ತವೆ ಅಲ್ವಾ. ವರ್ಣಮಾಲೆಯಲ್ಲಿ ಇರುವಂತಹ ಎಲ್ಲ ವ್ಯಂಜನಗಳು ಅ ಸ್ವರದ ಜೊತೆ ಸೇರಿಕೊಂಡಿರುವಂತಹ ಅಕ್ಷರಗಳು ಅಥವಾ ವರ್ಣಗಳು. ಈಗ ಮಾತ್ರ ಅಂದ್ರೆ ಏನು ಅಂತ ನೋಡೋಣ. स्वर के निर्धारित चिन्ह होते हैं जो व्यंजनों के साथ जुड़कर उनका स्वरूप बदल जाता है. यह चिन्ह मात्राएं कहलाते हैं. अ स्वर की मात्रा नहीं होती, प्रति व्यंजन में उसकी मात्रा जुड़ी होती है. अ की मात्रा अगर न जुड़ी तो वह अक्षर अपूर्ण रहता है. ಈ ವ್ಯಾಖ್ಯೆಯನ್ನು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಈಗ ಮಾತ್ರ ಅಂದರೆ ಇವು ಸ್ವರಗಳ ನಿರ್ಧಾರಿತ ಚಿಹ್ನೆಗಳಾಗಿವೆ. ಇವು ವ್ಯಂಜನಗಳ ಜೊತೆ ಸೇರಿ ಅಥವಾ ಸಂಯೋಗಗೊಂಡಾಗ ವ್ಯಂಜನಗಳ ಸ್ವರೂಪ ಬದಲಾಗುತ್ತೆ. ಈಗಾಗಲೇ ನೀವು ಉದಾಹರಣೆಯಲ್ಲಿ ಅದನ್ನು ನೋಡಿದ್ದೀರಾ. ಅದನ್ನೇ ಮಾತ್ರ ಅಂತ ಕರೆಯಲಾಗುತ್ತೆ. ಅ ಅಕ್ಷರಕ್ಕೆ ಯಾವುದೇ ಒಂದು ಚಿಹ್ನೆ ಅಂತ ಇಲ್ಲ. ಅಂದರೆ ಈಗಾಗಲೇ ನಾನು ಹೇಳಿದ್ದೀನಿ, ವರ್ಣಮಾಲೆಯಲ್ಲಿರುವಂತಹ ಕ ಇಂದ ಹವರೆಗಿನ ಎಲ್ಲ ವ್ಯಂಜನಗಳು ಅ ಅಕ್ಷರಗಳ ಜೊತೆನೆ ಸೇರ್ಕೊಂಡಿವೆ. ಅದಕ್ಕೆ ಒಂದು ಪ್ರತ್ಯೇಕ ಚಿಹ್ನೆ ಅಂತ ಗುರುತಿಸಲಾಗಿಲ್ಲ. ಪೂರ್ಣ ವ್ಯಂಜನಗಳ ಜೊತೆ ಅವು ಸಹಜವಾಗಿಯೇ ಇರುತ್ತವೆ. ವ್ಯಂಜನದಲ್ಲಿ ಅ ಸ್ವರ ಸಂಯೋಗವಾಗದಿದ್ದಾಗ ಅದು ಅಪೂರ್ಣ ವ್ಯಂಜನ ಅನಿಸ್ಕೊಳ್ಳುತ್ತೆ. ಇಲ್ಲಿ ನೋಡಿ ಉದಾಹರಣೆಗೆ, ಇದು ಅರ್ಧ ಕ ಅಂದರೆ ಇಲ್ಲಿ ಚಿಹ್ನೆ ಇದೆಯಲ್ಲ, ಇದಕ್ಕೆ ಹಲಂತ್ ಅಂತ ಕರೀತಾರೆ. ಅರ್ಧ ಅಕ್ಷರವನ್ನು ಸೂಚಿಸುವ ಚಿಹ್ನೆ ಇದು. ಇದಕ್ಕೆ ಅಪೂರ್ಣ ವ್ಯಂಜನ ಅಂತ ಕೂಡ ನಾವು ಹೇಳಬಹುದು. ಅದರ ಜೊತೆ ಅ ಸೇರಿ, ಅ ಅನ್ನುವ ಸ್ವರ ಸೇರಿದ ಮೇಲೆ ಅಂದರೆ ಅದು ಪೂರ್ಣ ಅಕ್ಷರ ಕ ಅಂತ ಆಗುತ್ತೆ. ಈಗ ಓದುವಾಗ ನೀವು ಗಮನಿಸಿ, ಕ ಪ್ಲಸ್ ಅ ಕ, ಅಪೂರ್ಣ ವ್ಯಂಜನ ಪ್ಲಸ್ ಅದರ ಜೊತೆ ಸ್ವರ ಸೇರಿ ಪೂರ್ಣ ವ್ಯಂಜನ ಆಗುತ್ತೆ. ಈಗ ಇಲ್ಲಿ ಕೆಲವು ಅಕ್ಷರಗಳನ್ನು ನಾವು ಗಮನಿಸೋಣ. ಈ ಚಿಹ್ನೆಗಳನ್ನು ನೋಡಿ. ಕ ಅನ್ನುವ ಅಕ್ಷರದ ಕೆಳಗಡೆ ಹಲಂತ್ ಚಿಹ್ನೆ. ಈಗಾಗಲೇ ನಾನು ಹೇಳಿದ್ನಲ್ಲ, ಅರ್ಧ ಅಕ್ಷರವನ್ನು ಸೂಚಿಸೋದಕ್ಕೆ ಈ ಚಿಹ್ನೆಯನ್ನು ಬಳಸ್ತಾರೆ. ಅರ್ಧ ಕ, ಅರ್ಧ ಚ, ಅರ್ಧ ಟ, ಅರ್ಧ ತ, ಅರ್ಧ ಬ, ಅರ್ಧ ಗ, ಅರ್ಧ ಸ. ಅದನ್ನು ನಾವು ಈ ಚಿಹ್ನೆ ಮೂಲಕ, ಹಲಂತ್ ಚಿಹ್ನೆ ಮೂಲಕ ಅದನ್ನು ಗುರುತಿಸ್ತೀವಿ. ಇನ್ ವ್ಯಂಜನಕ್ಕೂ ಅಪೂರ್ಣ ಕಹ ಜಾತ ಹೈ. ಯಾಕೆ ಅಪೂರ್ಣ ಅಂದರೆ ಅದು ಯಾವುದೇ ಸ್ವರದ ಜೊತೆ ಇಲ್ಲದೆ ಕೇವಲ ವ್ಯಂಜನ ಮಾತ್ರ ಇದೆ ಅಲ್ಲಿ, ಆದರೆ ಅದು ಅಪೂರ್ಣ ವ್ಯಂಜನ. ಯಾವಾಗ ಅದು ಸ್ವರಗಳ ಜೊತೆ ಸೇರುತ್ತೋ ಆವಾಗ ಅದು ಪೂರ್ಣ ವ್ಯಂಜನವಾಗಿ ಪರಿವರ್ತನೆ ಆಗುತ್ತೆ. ಯಹ ಸೂಚಿತ್ ಕರ್ನೆ ಕೆ ಲಿಯೆ ಹಲಂತ್ ಚಿಹ್ನೆ, ಹಲಂತ್ ಚಿಹ್ನೆ ಅಂತ ಇಲ್ಲಿ ನಾನು ಕೊಟ್ಟಿದ್ದೀನಿ. ಅಂದರೆ ಇಲ್ಲಿ ಯಾವುದೇ ಅಕ್ಷರದ ಜೊತೆ ಅದು ಚಿಹ್ನೆ ಇದ್ದರೆ ಅದನ್ನು ಹಲಂತ್ ಅಂತ ಕರೀತಾರೆ. ಹಲಂತ್ ಚಿಹ್ನ ಲಿಖಾ ಜಾತಾ ಹೈ. ಈಗ ಈ ಹಲಂತ್ ಚಿಹ್ನೆಯನ್ನು ಬಳಸಿಕೊಂಡು ನಾನು ಒಂದು ವ್ಯಂಜನ, ಅಪೂರ್ಣ ವ್ಯಂಜನದ ಅಕ್ಷರವನ್ನು, ವರ್ಣವನ್ನು ತಗೊಂಡು ಅದರ ಜೊತೆ ಅ ಇಂದ ಅಹವರೆಗಿನ ಎಲ್ಲ ಸ್ವರಗಳನ್ನು ನಾನು ಬಳಸ್ಕೊಂಡು ಬಾರಾಖಡಿ ಅಂತ ಬರೆದಿದ್ದೀನಿ. ಬಾರಾಖಡಿ ಕೂಡ ನೀವು ಈ ವರ್ಷ ಕಲಿಬೇಕಾಗಿರೋಂಥ ಅತಿ ಮುಖ್ಯವಾಗಿದ್ದು. ಇಲ್ಲಿ ಅರ್ಧ ನ ಪ್ಲಸ್ ಅ, ಅರ್ಧ ನ ಇದೆ, ಅದು ಅಪೂರ್ಣ ವ್ಯಂಜನ. ಅದ್ರ ಜೊತೆ ಅ ಸೇರಿ ಏನಾಗಿದೆ, ಪೂರ್ಣ ನ. ಅಂದರೆ ಈಗ ವರ್ಣಮಾಲೆಯಲ್ಲಿ ಕ, ಚ, ಟ, ತ, ಪ ಇದೆಲ್ಲ ಓದಿದ್ರಲ್ವ, ಕ ಖ ಗ ಗ ಂಗ. ಅದರ ಜೊತೆ ಒಂದು ಅ ಅನ್ನುವ ಸ್ವರ ಇದೆ ಅಂತ ನಿಮ್ಗೆ ಈಗ ಅರ್ಥ ಆಗಿದೆ ಅಲ್ವಾ. ಹಾಗಿದ್ರೆ ಇಲ್ಲಿ ನ ಪ್ಲಸ್ ಅ ನ, ನ ಪ್ಲಸ್ ಆ ನಾ, ನ ಪ್ಲಸ್ ಇ ನಿ, ನ ಪ್ಲಸ್ ಇ ನೀ, ನ ಪ್ಲಸ್ ಉ ನು, ನ ಪ್ಲಸ್ ಉ ನು. ಆಮೇಲೆ ಮುಂದುವರೆದಂತೆ ನ ಪ್ಲಸ್ ರಿ ನ್ರಿ, ನ ಪ್ಲಸ್ ಎ ನೆ, ನ ಪ್ಲಸ್ ಐ ನೈ, ನ ಪ್ಲಸ್ ಓ ನೋ, ನ ಪ್ಲಸ್ ಔ ನೌ, ನ ಪ್ಲಸ್ ಅಂ ನಂ, ನ ಪ್ಲಸ್ ಅಹ ನಹ. ಇದೇನು ಕೊನೆಯಲ್ಲಿ ಬಂದಿದೆಯೋ ಇಲ್ಲಿ ನ ನಾ ನೀ ನಿ ನು ನು ನ್ರಿ ನೆ ನೈ ನೋ ನೌ ನಂ ನಹ. ಇದು ಒಂದು ಬಾರಾಖಡಿ. ಇದೇ ರೀತಿ ನೀವು ಕ ಇಂದ ಹವರೆಗಿನ ಎಲ್ಲ ಬಾರಾಖಡಿಯನ್ನು ಬರೀಬಹುದು.
ಇದು ಒಂದು ನೀವು ಒಂದು ಕಲ್ತ್ಕೊಂಡ್ರೆ ಆಯಿತು. ಈ ರೀತಿ ಎಲ್ಲ ಬಾರಾಖಡಿಗಳನ್ನು ಬರೀಬಹುದು. ಈಗ ನಾವು ಮತ್ತೆ ನಮ್ಮ ಪಾಠದ ಕಡೆ ನೋಡೋಣ. ಪಾಠದ ಮುಖ್ಯ ವಿಷಯ ಏನಂದರೆ ಸ್ವರ್ ಮಾತ್ರ. ಸ್ವರ ಮಾತ್ರ ಅಂತಂದರೆ ಪ್ರತಿಯೊಂದು ಸ್ವರಕ್ಕೂ ಒಂದು ಸಂಕೇತ ಇದೆ ಅಂತ ಹೇಳಿದ್ನಲ್ವ ನಾನು. ಆದರೆ ಅ ಅಕ್ಷರಕ್ಕೆ ಇಲ್ಲ ಅನ್ನೋದನ್ನು ಕೂಡ ಈ ಹಿಂದೆ ಹೇಳಿದ್ದೀನಿ ಉದಾಹರಣೆಯಲ್ಲಿ. ಅ ಈ ಬ್ರ್ಯಾಕೆಟಲ್ಲಿ ನೋಡಿ ನೋ ಅಂತ ಬರೆದಿದ್ದೀನಿ. ನೋ ಅಂತಂದರೆ ಅಲ್ಲಿ ಸಂಕೇತದ ಸೂಚನೆಯನ್ನು ಕೊಡೋ ಥರ ಯಾವುದೂ ಇಲ್ಲ. ಅ ಅನ್ನೋದು ಇದೆ, ಅದರ ಧ್ವನಿ ಕೂಡ ಇದೆ ಅ ಅನ್ನೋದು, ಆದರೆ ಸಂಕೇತ ರೂಪದಲ್ಲಿ ಅದನ್ನು ಸೂಚಿಸಿಲ್ಲ. ಹೀಗೆ ಆ ಆ ಅದರ ಸ್ವರ ಸಂಕೇತ ಗೆರೆ. ಇದು ಈ ವೃತ್ತ ಏನಿದೆಯೋ ಅಲ್ಲಿ ಯಾಕೆ ಆ ಥರ ಕೊಟ್ಟಿದ್ದೀವಿ ಅಂತಂದರೆ ಯಾವುದಾದರೂ ಅಕ್ಷರ ಅಲ್ಲಿದ್ದರೆ ಅದರ ಜೊತೆ ಸೇರಿ ಅದು ಪೂರ್ಣ ರೂಪವನ್ನು ಅದಕ್ಕೆ ಕೊಡುತ್ತೆ. ಅ ಅದರ ಜೊತೆ ಒಂದು ಸಂಕೇತ ಇರಬೇಕು, ಆದರೆ ಅ ಅಕ್ಷರಕ್ಕೆ ಸಂಕೇತ ಇಲ್ಲ ಅಂತ ನಾನು ಹೇಳಿದ್ದೀನಲ್ವ. ಆದ್ದರಿಂದ ಇಲ್ಲಿ ಯಾವುದೇ ಸಂಕೇತ ಇಲ್ಲ ಅ ಅಕ್ಷರ ಜೊತೆ. ಆ ಅದಕ್ಕೆ ಜೊತೆ ಒಂದು ಸಂಕೇತ ಇದೆ. ಇಲ್ಲಿ ಒಂದು ವೃತ್ತಾಕಾರ ಏನು ತೋರಿಸ್ತಾ ಇದ್ದೀವಲ್ವ, ಅದು ಒಂದು ವರ್ಣ ಅಂತ ಅಂದ್ಕೋಬೇಕು. ಯಾಕಂದರೆ ಯಾವುದಾದ್ರೂ ಒಂದು ವರ್ಣ ಸೇರಿಸಿ ಅಂದರೆ ವ್ಯಂಜನ ಸೇರಿಸಿ ಅದು ಪೂರ್ಣಾಕ್ಷರ ಆಗುತ್ತೆ. ಆದರೆ ಇಲ್ಲಿ ಯಾವುದೇ ವ್ಯಂಜನ ನಾವು ಸೂಚಿಸಿಲ್ಲ. ಇರಬಹುದು ಯಾವುದಾದ್ರೂ ವರ್ಣ ಹಾಕಿದರೆ ಮಾತ್ರ ಅಲ್ಲಿ ಆ ವ್ಯಂಜನ ಪೂರ್ಣ ಆಗುತ್ತೆ. ಈ ಅದಕ್ಕೆ ಚಿಹ್ನೆ, ಈ ಸಂಕೇತ. ಈ ಅದಕ್ಕೆ ಈ ಅನ್ನುವ ಒಂದು ಸಂಕೇತ. ಇಲ್ಲಿ ಎಡಗಡೆಯಿಂದ ಈ ಥರ ಬಾಗಿದೆ, ಇಲ್ಲಿ ಬಲಗಡೆಯಿಂದ ಈ ಕಡೆ ಬಾಗಿದೆ. ಈ ಉ ಇದಕ್ಕೊಂದು ಯಾವುದಾದ್ರೂ ಅಕ್ಷರದ ಜೊತೆ ಈ ಥರ ಚಿಹ್ನೆ ಹಾಕಿದರೆ ಅದು ಉ ಸಂಕೇತ ಅಥವಾ ಉ ಮಾತ್ರೆಯನ್ನು ಸೂಚಿಸುತ್ತೆ. ಅದಾದಮೇಲೆ ಉ ಅಕ್ಷರಕ್ಕೆ ಯಾವುದು ಸಂಕೇತ ಇದೆ ನೋಡಿ, ರಿ, ಅದಕ್ಕೂ ಒಂದು ಸಂಕೇತ ಇದೆ. ಎ ಈ ಥರ ಮೇಲ್ಗಡೆ ಗೆರೆ ಬಂದಿದೆಯಲ್ಲ, ಅದು ಎಯನ್ನು ಸೂಚಿಸುತ್ತದೆ. ಐ ಇಲ್ಲಿ ಮೇಲ್ಗಡೆ 2 ಗೆರೆ ಇದೆ, ಇದು ಐ. ಯಾವುದೇ ಒಂದು ವ್ಯಂಜನದ ಮೇಲ್ಗಡೆ ಈ ಥರ ಹಾಕಿದಾಗ ಅದು ಐಯನ್ನು ಸೂಚಿಸುತ್ತೆ. ಓ ಇದು ಕೂಡ ಇದಕ್ಕೊಂದು ಚಿಹ್ನೆ ಇದೆ. ಅವು ಕೂಡ ಒಂದು ಚಿಹ್ನೆಯನ್ನು ಹೊಂದಿದೆ. ಇಲ್ಲಿ ನಾನು 11 ಸ್ವರಗಳು ಅಂತ ಹೇಳಿದ್ನಲ್ಲ, ಈ ಸ್ವರಗಳನ್ನು ನಾನು ಈ ರೀತಿ ಸೂಚಿಸಿದ್ದೀನಿ. ಇಲ್ಲಿ ಕೆಂಪು ಬಣ್ಣದಲ್ಲಿರುವಂತಹ ಅಕ್ಷರಗಳು ಸ್ವಲ್ಪ ಇದರಲ್ಲಿ ನಾವು ವರ್ಗೀಕರಣ ಮಾಡ್ತೀವಿ. ಯಾಕೆ ಅಂತಂದರೆ ಅನ್ನೋದು ಅನುಸ್ವಾರ. ಅಂದರೆ ಎಲ್ಲೆಲ್ಲಿ ನಾವು ಅನುಸ್ವಾರ ಶಬ್ದಗಳನ್ನು ಬರಿಬೇಕು ಅಲ್ಲೆಲ್ಲ ಚುಕ್ಕಿ ಇಡ್ತೀವಲ್ಲ, ಅದನ್ನು ಈ ರೀತಿ ಅನುಸ್ವಾರ ಅಂತ ಕರಿತೀವಿ. ಅದರ ಚಿಹ್ನೆ ಕೂಡ ಒಂದು ಚಿಕ್ಕ ಬಿಂದು. ಆಮೇಲೆ ಇನ್ನೊಂದು ಬಂದು ಅಹ ವಿಸರ್ಗ ಆಗಿರೋದ್ರಿಂದ ಯಾವುದಾದರೂ ಶಬ್ದದ ಕೊನೆಯಲ್ಲಿ ಅಹ ಅನ್ನೋದನ್ನು ಸೂಚಿಸಬೇಕಾಗಿದ್ದರೆ ಅಲ್ಲಿ 2 ಚುಕ್ಕಿಗಳನ್ನು ಇಟ್ಟು ನಾವು ಸೂಚಿಸ್ತೀವಿ. ಇದಾದಮೇಲೆ ಇದೊಂದು ನೀವು ಎಕ್ಸ್ಟ್ರಾ ಅಂತ ಇರೋದು ಅಂದರೆ ಚಂದ್ರಬಿಂದು. ಚಂದ್ರಬಿಂದು ಅಂತಂದರೆ ಎಲ್ಲೆಲ್ಲಿ ನಾವು ಅನುನಾಸಿಕ ಪದಗಳನ್ನು ಬರಿತೀವೋ, ಅನುನಾಸಿಕ ಶಬ್ದಗಳನ್ನು ಉಚ್ಚರಿಸ್ತೀವೋ ಅಲ್ಲಿ ಚಂದ್ರಬಿಂದುವನ್ನು ನಾವು ಗುರುತಿಸ್ತೀವಿ. ಉದಾಹರಣೆಗೆ ಪಾಂಚ್ ಅಂತ ಬರಿಬೇಕು, ಅಲ್ಲಿ ನಾವು ಪಾಚ್ ಅಂತ ಬರೆಯಲ್ಲ, ಅಲ್ಲಿ ಅನುನಾಸಿಕ ನಾಸಿಕದ ಧ್ವನಿ ಇರುತ್ತೆ. ಅದಕ್ಕೆ ನಾವು ಚಂದ್ರಬಿಂದುವನ್ನು ಬಳಸಿ ಬರಿಬೇಕಾಗತ್ತೆ. ಪಾಂಚ್, ದಾಂತ್, ಚಾಂದ್, ಊಂಟ್ ಈ ಥರ ಅನುನಾಸಿಕ ಪದಗಳನ್ನು ಸೂಚಿಸೋದಕ್ಕೆ ಈ ಚಂದ್ರಬಿಂದು ಇರುತ್ತೆ. ಅಂದರೆ ಒಂದು ಚಂದ್ರಾಕೃತಿ, ಅದರ ಮಧ್ಯೆ ಒಂದು ಚುಕ್ಕಿ ಇದೆ. ಈಗ ಇದೇನು ಇವತ್ತು ಪಾಠದಲ್ಲಿ ನಾವು ಕಲ್ತಿದ್ದೀವಿ ಅನ್ನೋದಕ್ಕೆ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಮಕ್ಕಳೇ ಇದನ್ನು ಬರ್ಕೊಳ್ಳಿ. ಮೌಲ್ಯಮಾಪನ ಮಾಡೋದಕ್ಕೆ ಇಲ್ಲಿ 4 ಪ್ರಶ್ನೆ ಇದೆ. ಪ್ರಶ್ನೆಯನ್ನು ನಾನು ಓದಿ ಹೇಳ್ತೀನಿ, ನೀವು ನಿಮ್ಮ ಪುಸ್ತಕಗಳಲ್ಲಿ ಇದನ್ನು ಬರ್ಕೊಳ್ಳಿ. ಸ್ವರ್ ಕಿತನೆ ಹೋತೆ ಹೇ, ಸ್ವರಗಳು ಎಷ್ಟು? ಅದರಲ್ಲಿ ನಾನು ನಂಬರ್ಸ್ ಕೊಟ್ಟಿದ್ದೀನಿ 10, 12, 9, 11. ಸರಿಯಾದ ಉತ್ತರವನ್ನು ನೀವಲ್ಲಿ ಆಯ್ಕೆ ಮಾಡಿ ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ಳಿ. 2ನೇ ಪ್ರಶ್ನೆ, ಈ ಸಂಕೇತ ಏನು ಕಾಣಿಸ್ತಾ ಇದೆಯಲ್ಲ, ಆ ಸಂಕೇತ ಅದೇನು ಅನ್ನೋದನ್ನ ಯಹ ಕಿಸ್ ಸ್ವರ್ ಕಿ ಮಾತ್ರಾ ಹೈ, ಯಹ ಕಿಸ್ ಸ್ವರ್ ಕಿ ಮಾತ್ರಾ ಹೈ ಅಂದರೆ ಇಲ್ಲಿ ಇದು ಯಾವ ಸ್ವರದ ಚಿಹ್ನೆಯಾಗಿದೆ. ಅ, ಉ, ಇ, ಎ ಇದು ಯಾವ ಸ್ವರದ ಚಿಹ್ನೆ ಅಂತ ನೀವು ಆಯ್ಕೆ ಮಾಡಿ ಬರಿಬೇಕು. 3ನೇ ಪ್ರಶ್ನೆ, ಸ್ವತಂತ್ರ ರೂಪ ಸೆ ಉಚ್ಚರಿತ ಧ್ವನಿ ಕ್ಯಾ ಕಹಲಾತಿ ಹೈ, ಸ್ವತಂತ್ರ ರೂಪದಲ್ಲಿ ಉಚ್ಚರಿಸುವ ಧ್ವನಿಯನ್ನು ಏನಂತ ಕರಿತೀವಿ ನಾವು. ಇಲ್ಲಿ
4 ಆಪ್ಷನ್ ಇದೆ. ವ್ಯಂಜನ್, ಅಲ್ಪಪ್ರಾಣ್, ಸ್ವರ್, ಅನುನಾಸಿಕ್. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನೀವು ನಿಮ್ಮ ಪುಸ್ತಕದಲ್ಲಿ ಬರ್ಕೋಬೇಕು. 4ನೇದು, ಇಸ್ಮೆ ಕೌನ್ ಸಾ ಅಕ್ಷರ್ ಅಪೂರ್ಣ ಹೈ. ಯಾವುದನ್ನು ನಾವು ಅಪೂರ್ಣ ಅಕ್ಷರ ಅಂತ ಹೇಳ್ತೀವೋ ಅದನ್ನು ಇಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕು. ಕ, ಕಿ, ಕ, ಕೈ. ಇಲ್ಲಿ 4 ಅಕ್ಷರಗಳನ್ನು ಕೊಟ್ಟಿದ್ದೀನಿ. ಅದಕ್ಕೆ ನೀವು ಗುರುತಿಸಿ ಅರ್ಧ ಅಕ್ಷರ ಅಥವಾ ಅಪೂರ್ಣ ಅಕ್ಷರ ಯಾವುದು ಅನ್ನೋದನ್ನ ಬರಿಬೇಕು. ಬರ್ದಾಯ್ತಾ ಮಕ್ಕಳೇ? ಈಗ ಉತ್ತರ ನೋಡೋಣ. ಸ್ವರ್ ಕಿತನೆ ಹೋತೆ ಹೈ. ಸ್ವರಗಳು ಎಷ್ಟು? ಸ್ವರ 11. ಉತ್ತರದಲ್ಲಿ ನಾನು ಬರ್ದಿದ್ದೀನಿ. ಸ್ವರಗಳು 11 ಇದೆ. ಅ ಇಂದ ಅವರೆಗೂ ಸ್ವರಗಳು ಅಂತ ಹೇಳ್ತೀವಿ. ಅಂ ಮತ್ತು ಅಹ ಅನುಸ್ವಾರ ವಿಸರ್ಗ ಆಗಿರುತ್ತೆ. ಇಲ್ಲಿ ಈ ಚಿಹ್ನೆ ನೋಡಿ ಮಕ್ಕಳೇ, ಈ ಚಿಹ್ನೆ ಯಾವ ಸ್ವರದ ಚಿಹ್ನೆ ಅಂತ ನೀವು ಬರಿಬೇಕಾಗಿತ್ತು. ಇದು ಉತ್ತರದಲ್ಲಿ ನೋಡಿ ಉ ಸ್ವರದ ಚಿಹ್ನೆಯಾಗಿದೆ. ಇದು ಉ ಸ್ವರದ ಚಿಹ್ನೆ. 3ನೇದು, ಸ್ವತಂತ್ರ ರೂಪ ಸೆ ಉಚ್ಚರಿತ್ ಧ್ವನಿ ಕ್ಯಾ ಕಹಲಾತಿ ಹೈ. ಸ್ವತಂತ್ರವಾಗಿ ಉಚ್ಚರಿಸುವ ಧ್ವನಿಗಳನ್ನು ನಾವು ಏನಂತ ಕರಿತೀವಿ ಅಂತ. ಇಲ್ಲಿ ಉತ್ತರ ಸ್ವರ. ಯಾಕೆಂದರೆ ವ್ಯಂಜನಗಳು ಸ್ವತಂತ್ರ ರೂಪದಲ್ಲಿ ಉಚ್ಚರಿಸಲಾಗುವುದಿಲ್ಲ. ಅವು ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುತ್ತವೆ. ವ್ಯಂಜನ, ಅಲ್ಪಪ್ರಾಣ ಇವೆರಡೂ ಕೂಡ ವ್ಯಂಜನಗಳಲ್ಲಿ ಬರುತ್ತೆ. ಅನುನಾಸಿಕ ವ್ಯಂಜನಗಳಲ್ಲೇ ಬರುತ್ತೆ ಅದು ಅಲ್ವಾ. ವ್ಯಂಜನಗಳಲ್ಲಿರೋದ್ರಿಂದ ಅದು ಕೂಡ ತಪ್ಪಾದ ಉತ್ತರ. ಸ್ವರ ಮಾತ್ರ ಸರಿಯಾದ ಉತ್ತರ. ಇಲ್ಲಿ 4ನೇ ಪ್ರಶ್ನೆ, ಇಸ್ಮೆ ಕೌನ್ ಸಾ ಅಕ್ಷರ್ ಅಪೂರ್ಣ ಹೈ. ನೋಡಿ ಮಕ್ಕಳೇ, ಇಲ್ಲಿ ನಿಮಗೆ ಚಿಹ್ನೆಯೇ ಸೂಚಿಸ್ತಾ ಇದೆ ಸರಿಯಾದ ಉತ್ತರವನ್ನು. ಕ, ಕಿ, ಕ, ಕೈ. ಇಲ್ಲಿ ಈ ಚಿಹ್ನೆಯನ್ನು ಕೊಡಲಾಗಿದೆ. ಇದು ಅರ್ಧಾಕ್ಷರವನ್ನು ಸೂಚಿಸುವಂಥ ಚಿಹ್ನೆ. ಅದಕ್ಕೆ ಹಲಂತ್ ಅಂತ ಹೇಳ್ತಾರೆ. ಅದೇ ಉತ್ತರ. ಅರ್ಧ ಕ, ಕ ಅಂತ ಉಚ್ಚರಿಸ್ಬೇಕು ಅದನ್ನು. ನಾವು ಪ್ರತಿ ಸ್ವರದಿಂದ ಬರುವಂತಹ ಶಬ್ದಗಳನ್ನು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಮಕ್ಕಳೇ, ಅ ಅಕ್ಷರಕ್ಕೆ ಯಾವುದೇ ಸ್ವರ ಸಂಕೇತ ಇಲ್ಲ. ಅ ಅಕ್ಷರಕ್ಕೆ ಲಿಯೆ ಕೋಯಿ ಸಂಕೇತ್ ನಹಿ ಹೈ. ಪೂರ್ಣ ಅಕ್ಷರ ಎಲ್ಲ ವ್ಯಂಜನಗಳಾಗಿರ್ಬೋದು, ಸ್ವರಗಳಾಗಿರ್ಬೋದು, ಅವೆಲ್ಲ ಅ ಅನ್ನುವ ಅಕ್ಷರದ ಜೊತೆಗೆ ಇರುತ್ತೆ. ಅಂದರೆ ಚಮಚ, ಚ ಪ್ಲಸ್ ಮ ಪ್ಲಸ್ ಚ, ಚಮಚ. ಅದನ್ನು ನಾವು ವಿಭಾಗ ಮಾಡಿದ್ದೀವಿ, ಅದನ್ನು ಭೇದಿಸಿದ್ದೀವಿ, ವಿಚ್ಛೇದನ ಮಾಡಿದ್ದೀವಿ. ಇಲ್ಲಿ 2ನೆಯ ಶಬ್ದ ಕಲಂ. ಕ ಪ್ಲಸ್ ಲ ಪ್ಲಸ್ ಮ. ಆಮೇಲೆ ಅ ಅಕ್ಷರಗಳಿಗೆ ಪುಸ್ತಕದಲ್ಲಿ ಯಾವುದೇ ಉದಾಹರಣೆ ಇಲ್ಲ, ಆದರೆ ಇಲ್ಲಿ ನಾನು ಕೊಟ್ಟಿರೋದು. ಈಗ ಆ ಅಕ್ಷರದಿಂದ ಬರುವಂತಹ ಶಬ್ದಗಳನ್ನು ಈಗ ನಾನು ಆಗಲೇ ಓದಿದ್ನಲ್ಲ, ಅದರಲ್ಲಿ ಮೊದಲನೇದು ಕಾನ್. ಇಲ್ಲಿ ನೀವು ಆ ಸಂಕೇತವನ್ನು ಅಲ್ಲಿ ಮೇಲ್ಗಡೆ ನೋಡಬೇಕು. ಆ ಸಂಕೇತ ಯಾವ ರೀತಿ ಇದೆ ಅಂತ, ಅದು ಶಬ್ದದಲ್ಲಿ ಹೇಗೆ ಬಳಕೆಯಾಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಅದರಲ್ಲಿ ಅರ್ಧ ಕ ಇದೆ. ಕ ಪ್ಲಸ್ ಆ ಸಂಕೇತ್ ಪ್ಲಸ್ ನ ಪೂರ್ಣಾಕ್ಷರನೇ ತಗೊಂಡಿರೋದ್ರಿಂದ ಅ ಅಕ್ಷರಕ್ಕೆ ಸಂಕೇತ ಇಲ್ಲ, ಅದಕ್ಕೆ ಅಲ್ಲಿ ಬಳಸಿಲ್ಲ. ಅರ್ಧ ಕ ಪ್ಲಸ್ ಆ ಸಂಕೇತ ಪ್ಲಸ್ ನ, ಕಾನ್. 2ನೇದು ನಾವ್. ಇಲ್ಲಿ ಆ ಎಲ್ಲಿ ಬಳಕೆಯಾಗಿದೆ ನೋಡಿ, ನ ಪ್ಲಸ್ ಆ ಸಂಕೇತ್ ಪ್ಲಸ್ ವ. ನ ಅರ್ಧನ ಇದೆ, ಅದ್ರ ಜೊತೆ ಆ ಸಂಕೇತ ಇದೆ, ಅದ್ರ ಜೊತೆ ವ. ಇದನ್ನು ನಾವು ವಿಚ್ಛೇದಿಸಿ ಬರ್ದಿರೋದು. ಮಕ್ಕಳೇ, ಇದನ್ನು ಪ್ರತಿಯೊಂದನ್ನು ನೀವು ಬರ್ಕೋತಾ ಹೋದರೆ ನಿಮಗೆ ಸುಲಭ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಇನ್ನೊಂದು ಆ ಅಕ್ಷರದ ಸಂಕೇತ ಅಲ್ಲಿ ನೋಡಿ. ಆಮೇಲೆ ಅದು ಕಾರ್ ಅನ್ನೋ ಶಬ್ದ ಬರೆಯುವಾಗ ಯಾವ ರೀತಿ ಬರವಣಿಗೆ ಆಗಿದೆ ಅಂತ. ಕ ಪ್ಲಸ್ ಆ ಸಂಕೇತ್ ಪ್ಲಸ್ ರ, कार. हाथ, ह प्लस आ संकेत प्लस थ, हाथ. ಈಗ ಈ ಅಕ್ಷರಕ್ಕೆ ಹೋಗೋಣ. ಈ ಅದರ ಸಂಕೇತ ಅಲ್ಲಿ ನೋಡಿ, ಇಲ್ಲಿ ಬರುವಂತಹ ಶಬ್ದ ಪದ ನೋಡಿ, ಕಿತಾಬ್. ಅರ್ಧಕ ಕ ಪ್ಲಸ್ ಈ ಸಂಕೇತ್ ಪ್ಲಸ್ ತ ಪ್ಲಸ್ ಆ ಪ್ಲಸ್ ಬ.
ಇಲ್ಲಿ ಗಮನಿಸಿ ಮಕ್ಕಳೇ, ಈ ಅನ್ನೋದರ ಸಂಕೇತ ಕೂಡ ನಾನು ಹಾಕಿದ್ದೀನಲ್ಲಿ. ಆಮೇಲೆ ತಾ ಅಂತ ಬಂದಾಗ ಆ ಸಂಕೇತ ಬರುತ್ತೆ. ಆ ಅಕ್ಷರದ ಸ್ವರ ಸಂಕೇತ ಮತ್ತು ಈ ಅಕ್ಷರದ ಸ್ವರ ಸಂಕೇತ ಎರಡೂ ಕೂಡ ಈ ಪದದಲ್ಲಿ ನಾವು ನೋಡ್ಬೋದು. ಕ ಪ್ಲಸ್ ಈ ಸಂಕೇತ್ ಪ್ಲಸ್ ತ ಪ್ಲಸ್ ಆ ಸಂಕೇತ್ ಪ್ಲಸ್ ಬ. ಕಿತಾಬ್. ಗಿಟಾರ್. ಇಲ್ಲಿ ಗಮನಿಸಿ, ಗಿ ಬರಿಬೇಕಾದ್ರೆ ಅಕ್ಷರದ ಎಡಭಾಗದಲ್ಲಿಯೇ ಗೆರೆ ಬರುತ್ತೆ, ಅದನ್ನು ನಾವು ಇಲ್ಲಿಗೆ ಸೇರಿಸಿದ್ದೀವಿ. ಅಂದರೆ ಈ ಸಂಕೇತ ಇಲ್ಲಿ ನಾವು ನೋಡ್ಬೋದು. ಗ ಪ್ಲಸ್ ಈ ಸಂಕೇತ್ ಪ್ಲಸ್ ಟ ಪ್ಲಸ್ ಆ ಸಂಕೇತ್ ಪ್ಲಸ್ ರ. ಗಿ ಟ ರ. ಗ ಮತ್ತು ಈ ಸಂಕೇತ ಸೇರಿಸಿದ್ರೆ ಗಿ ಆಯಿತು, ಟ ಮತ್ತು ಆ ಸಂಕೇತ ಸೇರಿಸಿದರೆ ಟ ಆಯಿತು, ಕೊನೆಯಲ್ಲಿ ರ. ರ ಪೂರ್ಣ ಅಕ್ಷರ. ಇಲ್ಲಿ ಸಂಕೇತ ಯಾವುದು ಸೂಚಿಸಲ್ಲ, ಉಚ್ಚಾರಕ್ಕೆ ಸಂಕೇತ ಇಲ್ಲ ಅಂತ ಹೇಳಿದ್ನಲ್ಲ ಆ ಪ್ರಕಾರ. ವಿಮಾನ್. ವ ಪ್ಲಸ್ ಈ ಸ್ವರ ಸಂಕೇತ್ ಮ ಪ್ಲಸ್ ಆ ಸ್ವರ ಸಂಕೇತ್ ನ. ಇಲ್ಲಿ ಗಿಲಾಸ್. ಗ ಪ್ಲಸ್ ಈ ಸ್ವರ ಸಂಕೇತ್ ಲ ಪ್ಲಸ್ ಆ ಸ್ವರ ಸಂಕೇತ್ ಸ. ಗಿಲಾಸ್. ದೀರ್ಘ ಇ, ಅದರ ಸಂಕೇತ ಕೂಡ ಪಕ್ಕದಲ್ಲಿ ಬರೆಯಲಾಗಿದೆ. ಖೀರಾ. ಖೀ ದೀರ್ಘ. ಖ ಪ್ಲಸ್ ಇ ಪ್ಲಸ್ ರ ಪ್ಲಸ್ ಆ. ಖೀರಾ. ಎರಡು ಸ್ವರ ಸಂಕೇತಗಳು ಬಂದಿವೆ, ಇ ಮತ್ತು ಕೊನೆಯಲ್ಲಿ ಆ. ಸೀಢಿ. ಸ ಪ್ಲಸ್ ಈ ಸ್ವರ ಸಂಕೇತ್ ಡ ಪ್ಲಸ್ ಈ ಸ್ವರ ಸಂಕೇತ. ಎರಡು ಕಡೆ ದೀರ್ಘ ಈ ಸ್ವರ ಸಂಕೇತವೇ ಬಂದಿದೆ. ಇನ್ನೊಂದು ಈ ಅಕ್ಷರಕ್ಕೆ ಇನ್ನೊಂದು ಉದಾಹರಣೆ. ಪೀಲ. ಪ ಪ್ಲಸ್ ಈ ಸ್ವರ ಸಂಕೇತ್ ಲ ಪ್ಲಸ್ ಆ ಸ್ವರ ಸಂಕೇತ್ ಪೀಲ. ಇಲ್ಲಿ ಬೀಸ್. ಬ ಪ್ಲಸ್ ಈ ಸ್ವರ ಸಂಕೇತ್ ಸ. ಇಲ್ಲಿ ಸ ಅಕ್ಷರಕ್ಕೆ ಯಾವುದು ಸಂಕೇತ ಇಲ್ಲ, ಅ ಅಕ್ಷರಕ್ಕೆ ಸಂಕೇತಗಳು ಸೂಚಿಸಿಲ್ಲ, ಅದಕ್ಕೆ ಸ ಪೂರ್ಣಾಕ್ಷರವನ್ನು ಬರೆಯಲಾಗಿದೆ. ಉ. ಗುಲಾಬ್. ಗ ಪ್ಲಸ್ ಉ ಸ್ವರ ಸಂಕೇತ್ ಪ್ಲಸ್ ಲ ಪ್ಲಸ್ ಆ ಸ್ವರ ಸಂಕೇತ್ ಪ್ಲಸ್ ಬ. ಗುಲಾಬ್. ಮುರುಗಿ. ಮ ಪ್ಲಸ್ ಉ ಪ್ಲಸ್ ರ ಪ್ಲಸ್ ಗ ಪ್ಲಸ್ ಇ. ಇಲ್ಲಿ ಗ ಮತ್ತು ಮ ಪೂರ್ಣಾಕ್ಷರಗಳಲ್ಲ, ಅರ್ಧಾಕ್ಷರ. ಮ ರ ಗ ಈ ಥರ. ರ ಪೂರ್ಣಾಕ್ಷರ, ಗ ಪೂರ್ಣಾಕ್ಷರ ಅಲ್ಲ. ಗುಡಿಯಾ. ಗ ಪ್ಲಸ್ ಉ ಪ್ಲಸ್ ಡ ಪ್ಲಸ್ ಈ ಸ್ವರ ಸಂಕೇತ್ ಪ್ಲಸ್ ಯ ಪ್ಲಸ್ ಆ ಸ್ವರ ಸಂಕೇತ್. ಕುರ್ಸಿ. ಕ ಪ್ಲಸ್ ರ ಪ್ಲಸ್ ಸ ಪ್ಲಸ್ ಈ ಸ್ವರ ಸಂಕೇತ್. ಫೂಲ್. ಪ ಪ್ಲಸ್ ಉ ಪ್ಲಸ್ ಲ. ಫೂಲ್. ಚ ಪ್ಲಸ್ ಉ ಪ್ಲಸ್ ಹ ಪ್ಲಸ್ ಆ. ಚೂಹಾ. ಮ ಪ್ಲಸ್ ಉ ಸ್ವರ ಸಂಕೇತ್ ಲ ಪ್ಲಸ್ ಇ. ಮೂಲಿ. झूला. झ प्लस उ प्लस ल प्लस आ. झूला. व प्लस रि प्लस क्ष. वृक्ष. मृग. म प्लस रि प्लस ग. गृह. ग प्लस रि संकेत ह. गृह. वृषभ. व प्लस रि संकेत प्लस श प्लस भ. ए. केला. क प्लस ए संकेत ल प्लस आ. केला. पेड़. प प्लस ए संकेत प्लस ड. पेड़. सेब. स प्लस ए संकेत ब. सेब. शेर. श प्लस ए संकेत र. शेर. ಐ. ಈಗ 4 ಪದಗಳನ್ನು ಇಲ್ಲಿ ನೋಡೋಣ. ಬೈಲ್. ಬ ಪ್ಲಸ್ ಐ ಪ್ಲಸ್ ಲ. ಬೈಲ್. पैसा. प प्लस संकेत ಐ ಸ ಪ್ಲಸ್ ಆ. पैसा. ಇನ್ನೊಂದು पैर. प प्लस ಐ संकेत र. पैर. थ प्लस ऐ संकेत ल प्लस आ. थैला. ओ. मोर. म प्लस ओ स्वर संकेत र. मोर. तोता. त प्लस ओ स्वर संकेत त प्लस आ. तोता. ओ. कोट.
क प्लस ओ स्वर संकेत प्लस ट कोट. नोट न प्लस ओ स्वर संकेत ट नोट. पौधा प प्लस औ प्लस ध प्लस आ पौधा. ಔರತ್ ಇಲ್ಲಿ ಮಕ್ಕಳೇ ಗಮನಿಸಿ, ಔ ಅಕ್ಷರ ಸ್ವರ ಆಗಿರೋದ್ರಿಂದ ಅದಕ್ಕೆ ಯಾವುದು ಸಂಕೇತ ಅಲ್ಲ, ಅದೇ ಸ್ವತಂತ್ರ ರೂಪದಲ್ಲಿ ಉಚ್ಚರಿಸುವಂಥ ಒಂದು ವರ್ಣ. ಆದ್ದರಿಂದ ಇಲ್ಲಿ ಸ್ವರದ ಸಂಕೇತ ಅನ್ನೋದಕ್ಕೆ ಇದು ವ್ಯಂಜನದ ಜೊತೆ ಸೇರಿರೋದಲ್ಲ, ಪ್ರತ್ಯೇಕವಾಗಿ ಸ್ವರವೇ ಇಲ್ಲಿ ಬಂದಿರೋದ್ರಿಂದ ಇದಕ್ಕೆ ಯಾವುದು ಸಂಕೇತ ಇರಲ್ಲ. ಔ ಪ್ಲಸ್ ರ ಪೂರ್ಣ ಅಕ್ಷರ ಪ್ಲಸ್ ತ ಔರತ್. ಔಷಧ್ ಇಲ್ಲೂ ಕೂಡ ಅದೇ ಥರ ಔ ಸ್ವರ ಅಕ್ಷರ, ಅದ್ರ ಜೊತೆ ಪೂರ್ಣ ಎರಡು ವ್ಯಂಜನಗಳು ಶ ಮತ್ತು ಧ. ಯಾಕಂದರೆ ಶ ಅದ್ರ ಜೊತೆ ಅ ಇದೆ, ಧ ಜೊತೆ ಅ ಇದೆ, ಆದರೆ ಅ ಅಕ್ಷರಕ್ಕೆ ಸಂಕೇತ ಇರಲ್ಲ. ಕೌ ಆ ಕ ಪ್ಲಸ್ ಔ ಸ್ವರ ಸಂಕೇತ್ ಪ್ಲಸ್ ಆ, ಕೊನೆಯಲ್ಲಿ ಮತ್ತೆ ಆ ಬಂದಿದೆ, ಅಲ್ಲಿ ಸ್ವತಂತ್ರ ರೂಪದ ಸ್ವರ ಇದೆ. ಅಂ ಮತ್ತು ಅಹ ಎರಡು ಅಕ್ಷರಗಳನ್ನು ನಾವು ಅಯೋಗವಾಹ ಅಂತ ಕರಿತೀವಿ. ಅನುಸ್ವಾರ ವಿಸರ್ಗ. ಅಂ ಅನುಸ್ವಾರ ಆದರೆ ಅಹ ವಿಸರ್ಗ ಆಗಿರುತ್ತೆ. ಝ ಪ್ಲಸ್ ಅಂ ಸಂಕೇತ್ ಡ ಪ್ಲಸ್ ಆ ಝಂಡ. ಶಂಖ್ ಶ ಪ್ಲಸ್ ಅನುಸ್ವಾರ ಸಂಕೇತ್ ಪ್ಲಸ್ ಖ ಶಂಖ್. पंख प प्लस अम स्वर संकेत ख. बंदर ब प्लस अम स्वर संकेत द प्लस र बंदर. ಚಂದ್ರಬಿಂದು ಇದಕ್ಕೆ ಅನುನಾಸಿಕ ಅಂತ ಕೂಡ ಕರಿತೀವಿ. ನಾವು ಸ್ವರ ಸಂಕೇತಗಳಲ್ಲಿ ನಾವು ಸೇರಿಸ್ಕೊಳ್ತೀವಿ, ಯಾಕಂದರೆ ನಾವು ಪದಗಳನ್ನು ಬರೆಯುವಾಗ ಎಲ್ಲ ಸಂಕೇತಗಳ ಅವಶ್ಯಕತೆ ಇರುತ್ತೆ. ಯಾಕಂದರೆ ಪ್ರತಿಯೊಂದು ಪದ ಅಥವಾ ವಾಕ್ಯ ಬರೆಯೋದಕ್ಕೆ ಎಲ್ಲ ಸ್ವರ ಸಂಕೇತಗಳ ಬಳಕೆ ಆಗದೆ ಹೋದರೆ ಅದು ಪೂರ್ಣ ಪ್ರಮಾಣದಲ್ಲಿ ನಮಗೆ ಬರೆಯೋಕ್ಕೆ ಆಗಲ್ಲ. ಬರೀ ಸ್ವರ ವ್ಯಂಜನಗಳಷ್ಟೇ ಉಳ್ಕೊಳ್ಳುತ್ತೆ. ಅದನ್ನು ಪದವಾಗಿ ಅಥವಾ ವಾಕ್ಯವಾಗಿ ಪರಿವರ್ತಿಸಬೇಕು ಅಂದರೆ ಎಲ್ಲ ಸಂಕೇತಗಳು ನಮಗೆ ತಿಳಿದಿರಬೇಕು. ಇಲ್ಲಿ ಚಂದ್ರಬಿಂದು ಅಂತ ಬರುತ್ತೆ, ಇದು ಅನುನಾಸಿಕ. ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಧ್ವನಿ. ಇದನ್ನು ನಾವು ಪದಗಳಲ್ಲಿ ಬಳಸಬೇಕಾದ್ರೆ ಇಲ್ಲಿ ಉದಾಹರಣೆ ನೋಡಿ, ಊಟ್ ಊಟ್. ಊ ಅಂದರೆ ಇಲ್ಲಿ ಊ ಚಂದ್ರಬಿಂದು ಪ್ಲಸ್ ಟ ಊಟ್. ಇಲ್ಲಿ ಮಕ್ಕಳೇ ಗಮನಿಸಬೇಕು, ದ ಅಕ್ಷರಕ್ಕೆ ಎರಡು ಸಂಕೇತಗಳು ಸೇರ್ಕೊಂಡಿವೆ. ಒಂದು ಆ ಸ್ವರ ಸಂಕೇತ ಇಲ್ಲಿ ಬಂದಿದೆ, ಅದಾದಮೇಲೆ ಈ ಅನುನಾಸಿಕದ ಸಂಕೇತ ಕೂಡ ಸೇರಿದೆ. ಒಂದೇ ಅಕ್ಷರಕ್ಕೆ ಎರಡು ಸಂಕೇತಗಳು ಬಂದಿದೆ. ದ ಪ್ಲಸ್ ಆ ದ ಮತ್ತು ಅನುನಾಸಿಕ ಚಂದ್ರಬಿಂದು ಪ್ಲಸ್ ದ ದಾಂತ್. ಇದನ್ನು ಉಚ್ಚರಿಸುವಾಗ ದಾಂತ್ ಅಂತ ಉಚ್ಚರಿಸ್ತೀವಿ. ಇಲ್ಲಿ ಚಾಂದ್, ಇಲ್ಲೂ ಕೂಡ ಚ ಅರ್ಧ ಚ ಪ್ಲಸ್ ಆ ಸ್ವರ ಸಂಕೇತ ಪ್ಲಸ್ ಚಂದ್ರಬಿಂದು ಮತ್ತು ದ ಪೂರ್ಣ ವ್ಯಂಜನ ಚಾಂದ್. ಇಲ್ಲೂ ಕೂಡ ಒಂದೇ ಅಕ್ಷರದ ಜೊತೆ ಎರಡು ಸಂಕೇತಗಳು ಸೇರ್ಕೊಂಡಿವೆ. ಇಲ್ಲಿ ಬಾಸುರಿ, ಇದು ಸ್ವಲ್ಪ ಇಲ್ಲಿ ಬಾಸುರಿ ಬ ಬ ಅರ್ಧ ಬ ಪ್ಲಸ್ ಆ ಬಾ ಆಗುತ್ತೆ, ಪ್ಲಸ್ ಈ ಚಂದ್ರಬಿಂದು ಅಂದರೆ ಇಲ್ಲಿ ಅನುನಾಸಿಕ ಉಚ್ಚಾರ ಬಾ ಬಾ ಅಲ್ಲ ಬಾ. ಸ ಅರ್ಧ ಸ ಇದೆ, ಸ ಪ್ಲಸ್ ಉ ಸು ಪ್ಲಸ್ ರ ಅರ್ಧ ರ ಪ್ಲಸ್ ಈ ಸಂಕೇತ ಬಾಸುರಿ ಬಾ. ಇದು ವಿಸರ್ಗ ಅಂತ ಹೇಳ್ತೀವಿ. ಇಲ್ಲಿ ಪ್ರಾತಃ ಪ್ರಾತಃ ಪ ಪ್ಲಸ್ ರ ಪ್ಲಸ್ ಪ ಮತ್ತು ರ ಎರಡು ಅಕ್ಷರಗಳು ಸೇರಿ ಇಲ್ಲಿ ಸಂಯುಕ್ತ ಅಕ್ಷರ ಉಂಟಾಗಿದೆ. ಪ ಪ್ಲಸ್ ರ ಪ್ರ ಆಗುತ್ತೆ. ಅದರ ಜೊತೆ ಆ ಸ್ವರ ಸಂಕೇತ ಸೇರುತ್ತೆ, ಆವಾಗ ಪ್ರ ಆಗುತ್ತೆ. ಆಮೇಲೆ ಅರ್ಧ ತ ಪ್ಲಸ್ ಅಹ ಅಥವಾ ವಿಸರ್ಗ ಚಿಹ್ನೆ ಪ್ರಾತಃ. ಆರು ಅನ್ನೋದನ್ನು ಹಿಂದಿಯಲ್ಲಿ ಛ ಅಂತೀವಿ, ಅದಕ್ಕೆ ಎರಡು ಚುಕ್ಕಿಗಳ ಮೂಲಕ ಬರಿತೀವಿ. ಅದನ್ನು ವಿಚ್ಛೇದಿಸಿದಾಗ ಛ ಪ್ಲಸ್ ಅಹ ಸ್ವರ ಸಂಕೇತ. ಈ ರೀತಿ ಅ ಇಂದ ಅಹವರೆಗೂ ಇರುವ ಎಲ್ಲ ಸ್ವರ ಚಿಹ್ನೆಗಳು ಮತ್ತು ಅನುನಾಸಿಕ ಚಿಹ್ನೆ ಈ ಪದಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದನ್ನು ವಿಚ್ಛೇದನ ಮಾಡಿದಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈಗ ನಿಮಗೆ ನಾನು ಗೃಹ ಕಾರ್ಯ ಕೊಡ್ತಾ ಇದ್ದೀನಿ. ಪೃಷ್ಠ ಸಂಖ್ಯಾ
42 और 43 में दिए गए अभ्यास पूर्ण कीजिए. ಧನ್ಯವಾದಗಳು. ನನ್ನ ಹೆಸರು ನಾಜ್ನೀನ್ ಎ ಪಠಾಣ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಲದೇವನಹಳ್ಳಿ, ಬೆಂಗಳೂರು ಉತ್ತರ ವಲಯ 4, ಬೆಂಗಳೂರು ಉತ್ತರ ಜಿಲ್ಲೆ.